ವೆಲ್ಕಮ್ ಬ್ಯಾಕ್ ಟು ವಿವಿಕಿಟ್ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಎದ್ದಿದ್ದೀನಿ, 7:30 ಆಗೋಗ್ಬಿಟ್ಟಿದೆ, ಲೇಟಾಗಿದೆ ಇವತ್ತು ಎದ್ದೊಳೋದು. ನನ್ನ ಮಗ ಯಾಕೋ ಗೊತ್ತಿಲ್ಲ, ರಾತ್ರಿ 1:30 ಆಗಿದೆ ಮಲ್ಗೋಷ್ಟೊತ್ತಿಗೆ. 1:30 1:40 ಆಗಿತ್ತು ಅವ್ನು ಮಲ್ಗೋಷ್ಟೊತ್ತಿಗೆ. ಅಳ್ತಾನೇ ಇದ್ದಾನೆ, ಯಾಕಂತ ಗೊತ್ತಿಲ್ಲ. ಆಟ ಆಡ್ತೀನಿ ಅಂತ ಕೂತವ್ನು. ನನಗೆ ನಿದ್ದೆ ಬರ್ತಿದೆ ಪಾಪ. ನನ್ನ ಮಗಳು ನನ್ನ ಹಸ್ಬೆಂಡ್ ಮಲ್ಕೊಂಡಿದ್ರು, ನಾನು ಅವನ್ನ ಆಟ ಆಡ್ಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ. ಸೊ ಲೇಟಾಗಿದ್ದೆ ಸ್ವಲ್ಪ ಇವತ್ತು. ನನ್ನ ಮಗಳು ಇನ್ನೂ ಮಲಗೇ ಇದ್ದಾಳೆ. ನನ್ನ ಮಗ ಎದ್ದ, ನಮ್ಮಮ್ಮ ಎತ್ಕೊಂಡು ಹೋದ್ರು ಹೊರಗಡೆ. ಸೊ ಅವನು ಎದ್ದಿದ್ದಾನೆ. ನಾನೀಗ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಕಿಚನ್ಗೆ ಹೋಗಿದ್ದೀನಿ. ಅನ್ನಕ್ಕೆ ಇಟ್ಟಿದ್ದೀನಿ, ಮತ್ತು ವೆಜ್ ಪಲಾವ್ ಮಾಡೋಣ ಅಂಥೇಳಿ ವೆಜ್ ಪಲಾವ್ಗೆ ಇಟ್ಟಿದ್ದೀನಿ. ಏನಿಲ್ಲ, 8:30ಗೆ ಟಿಫನ್ ರೆಡಿ ಆಗಿರಬೇಕು ನಮ್ಮ ಮನೆಗೆ. ಸೊ ನನ್ನ ಹಸ್ಬೆಂಡ್ 8:30ಗೆ ಟಿಫನಿಗೆ ಬರ್ತಾರೆ, ಅದಕ್ಕೆ. ಸೊ 8:30ಗೆ ಟಿಫನ್ ಆಗಿರಬೇಕು. ನೋಡೋಣ ಆಗುತ್ತೋ ಇಲ್ವೋ. ಈಗ ಟೈಮ್ ಬಂದುಬಿಟ್ಟು 8:10 ಆಗಿದೆ. ಸೊ ಆಗುತ್ತೆ, ಅವ್ರು ಬರೋಷ್ಟೊತ್ತಿಗೆ ಮಾಡ್ತಾಯಿದ್ದೀನಿ. ನೈಟಲ್ಲಿ ನಿದ್ದೆ ಇಲ್ದಿದ್ರೆ ಬೆಳಗ್ಗೆ ಎದ್ದೊಳಕ್ಕೆ ಆಗೋದಿಲ್ಲ. ಸೊ ನಾನು ಲೇಟ್ ಆಗೋಯ್ತು ಇವತ್ತು ಎದ್ದೊಳೋದು ಫ್ರೆಂಡ್ಸ್, ಅದಕ್ಕೆ ಬೇಗ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಹನುಮಾನ್ ಜಯಂತಿ ಇದೆ. ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಸಂಜೆ. ನನ್ನ ಮಗಳಿಗೆ ಟೆಸ್ಟ್ಗಳು ನಡೀತಾ ಇದ್ದಾವೆ, ಇಲ್ಲಾಂದ್ರೆ ಅವಳೊಂದು ರಜಾ ಹಾಕ್ಸ್ಬೋದಿತ್ತು, ಬೆಳಗ್ಗೆನೇ ಹೋಗಿ ಬರ್ಬೋದಿತ್ತು. ಪಾಪ ಟೆಸ್ಟ್ಗಳು ನಡೆಯೋದ್ರಿಂದ ರಜಾ ಹಾಕ್ಸೋದು ಬೇಡ ಅಂಥೇಳಿ ಅವಳೊಂದು ಸ್ಕೂಲಿಗೆ ಬಿಡಬೇಕು. ಸೊ ಸ್ನಾನ ಮಾಡಿಸಿ ಸ್ಕೂಲಿಗೆ ಬಿಟ್ಟು ಬರ್ತೀನಿ ಇವತ್ತು. ಮಲಗಿದಾಳೆ ಅವಳಿನ್ನ, ನಾನೀಗ ಪಟ ಅಂತ ಕೆಲಸ ಮಾಡ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ನನ್ನ ಮಗಳನ್ನ ಬಿಟ್ಟು ಬಂದಿದ್ದೀನಿ, ಈಗ ಕೆಲಸ ಶುರು ಮಾಡಬೇಕು. ಪಾತ್ರೆ ಎಲ್ಲ ವಾಶ್ ಮಾಡಿಟ್ಬಿಟ್ಟಿದ್ದೀನಿ ನೋಡಿ. ಪಾತ್ರೆ ಎಲ್ಲ ವಾಶ್ ಆಗಿದೆ. ಗ್ಯಾಸ್ ಸ್ಟವ್ ಒಂದು ಒರೆಸ್ಕೊಂಡು ನೆಲ ಎಲ್ಲ ಒರೆಸ್ಕೋಬೇಕು. ನೆಲ ಒರೆಸಿಲ್ಲ ಇನ್ನು. ನನ್ನ ಮಗ ಮಲಗಿದ್ದಾನೆ ಆರಾಮಾಗಿ. ಸೊ ಇವಾಗ ಕೆಲಸ ಮಾಡ್ಕೊಂಬಿಡೋದು ಪಟ ಅಂತ ನೋಡಿ. ನನ್ನ ಮಗ ಮಲಗಿದೆ ಅಂತ ತೋರಿಸ್ತೀನಿ. ಮಲ್ಕೊಂಬಿಟ್ಟಿದ್ದಾನೆ ಅವನು. ಇನ್ನು ಬಟ್ಟೆ ಇದೆ, ಸ್ವಲ್ಪ ಬಟ್ಟೆ ವಾಶ್ ಮಾಡ್ಕೊಬೇಕು. ಮನೆ ಒರೆಸ್ಕೊಂಬಿಟ್ಟು ಬಟ್ಟೆ ವಾಶ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿಬಿಡೋದು ಅಷ್ಟೇ. ಇನ್ನೇನು ಕೆಲಸ ಇಲ್ಲ. ಸಂಜೆ ಊರಿಗೆ ಹೋಗಬೇಕು. ನಮ್ಮ ಅಣ್ಣ ಅವ್ರ ಊರಲ್ಲಿ ಇವತ್ತು ಹನುಮಾನ್ ಜಯಂತಿ ಮಾಡ್ತಾರೆ. ಕಾದ್ಲವೇಣಿ, ಇಲ್ಲೇ ಗೊತ್ತಿರ್ಬೋದು ನಿಮಗೆ, ಕಾದ್ಲವೇಣಿ ಅಂತ ಹೇಳ್ಬಿಟ್ಟು ಹತ್ರ ನಮಗೆ. ಸೊ ನನ್ನ ಹಸ್ಬೆಂಡ್ ಡ್ಯೂಟಿಯಿಂದ ಬಂದಮೇಲೆ, ನನ್ನ ಮಗಳು ಸ್ಕೂಲಿಂದ ಬಂದಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಬರೋಷ್ಟೊತ್ತಿಗೆ ನಾನು ರೆಡಿಯಾಗಿರ್ತೀನಿ, ಹೋಗಬೇಕು. ಹನುಮಾನ್ ಜಯಂತಿ ಚೆನ್ನಾಗಿ ಮಾಡ್ತಾರೆ ಅಲ್ಲಿ, ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ ಬಂದು. ಸೊ ಹೋಗಿ ಬರಬೇಕು ಅಷ್ಟೇ, ಇನ್ನೇನಿಲ್ಲ ಫ್ರೆಂಡ್ಸ್. ಹೋಗಿ ಬಂದುಬಿಡೋದು. ನಾವೇ ನೈಟ್ ಉಳ್ಕೊಳ್ಳಲ್ಲ, ಅಲ್ಲಿ ಬಂದುಬಿಡ್ತೀವಿ. ಒಂದು 5 ಹಂಗೆ ಹೋಗ್ತೀವಿ, ಒಂದು 8-9 ಹಂಗೆ ಬಂದುಬಿಡ್ತೀವಿ. ಏನಿಲ್ಲ, ನಮ್ಗೆ ಹತ್ರ ಒಂದು 5 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ, ಬಂದುಬಿಡ್ತೀವಿ. ಅಲ್ಲಿ ಉಳ್ಕೊಳ್ಳಲ್ಲ ನಾವು. ನಾಳೆ ಬೆಳಗ್ಗೆ ಮತ್ತೆ 5:30ಗೆ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗಬೇಕಾಗುತ್ತೆ. ಸೊ ಬಂದುಬಿಡ್ತೀವಿ. ಸೊ ಫ್ರೆಂಡ್ಸ್, ನಾನಿಲ್ಲಿ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ತೊಳ್ಕೊತಾ ಇದ್ದೀನಿ. ಸೊ ಇವತ್ತು ಹನುಮಾನ್ ಜಯಂತಿ ಆಗಿರೋದ್ರಿಂದ ಪೂಜೆ ಮಾಡಿಬಿಟ್ಟು ಹೋಗೋಣ ಸಂಜೆ ಹೋಗೋಷ್ಟರೊಳಗೆ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗ ಮಲಗಿದ್ನಲ್ಲ, ನಿಧಾನಕ್ಕೆ ಕೆಲಸ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕೆಲಸನೇ ಆಗೋಲ್ಲ. ಬೆಳಗ್ಗೆ ಹೊತ್ತು ಮಕ್ಕಳು ಸ್ಕೂಲ್ಗೆ ಹೋಗೋ ಗಡಿಬಿಡಿಯಲ್ಲಿ ಎಲ್ಲೇದಲ್ಲೇ ಹರಡಿಸ್ಬಿಟ್ಟಿರ್ತೀವಿ, ಕೆಲಸ ಆಗೋದಿಲ್ಲ. ಮತ್ತು ಅವ್ರು ಸ್ಕೂಲಿಗೆ ಹೋದ್ಮೇಲೆ ನಮಗೆ ಕೆಲಸ ಮಾಡ್ಕೊಳಕ್ಕಾಗೋದು. ನಾನಿಲ್ಲೆಲ್ಲ ನಿಧಾನಕ್ಕೆ ಮಾಡ್ಕೊತೀನಿ ನೋಡಿಲ್ಲಿ. ಎಲ್ಲ ಸ್ಟವೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ಕೌಂಟ್ರ್ ಟಾಪ್ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ನೋಡಿಲ್ಲಿ, ಎಲ್ಲ ಒರೆಸ್ಕೊತಾ ಇದ್ದೀನಿ. ಸೊ ನಿಮ್ಮ ಮನೆಗಳಲ್ಲಿ ನೀವು ಯಾವ ಥರ ಕೆಲಸ ರೊಟೀನ್ ಹಾಕ್ಕೊಂಡಿರ್ತೀರ ಕೆಲಸ ಮಾಡೋದು, ಕಮೆಂಟ್ ಮಾಡಿ ತಿಳಿಸಿ ನನಗೆ. ನಾನು ಇದೇ ಥರ ಮಾಡ್ಕೊಳೋದು. ಒಂದೊಂದು ದಿನ ಬೆಳಗ್ಗೆ ಹೊತ್ತು ಬೇಗ ಕೆಲಸ ಮುಗ್ದಿರುತ್ತೆ, ಸೊ ಒಂದೊಂದು ದಿನ ಆಗೋದಿಲ್ಲ. ನನ್ನ ಮಗ ಸ್ವಲ್ಪ 8 ಗಂಟೆ ಹಂಗೆ ಎದ್ದೋಳಿದ್ರೆ ನಾನು ಪಟ ಅಂತ ಕೆಲಸ ಮಾಡ್ಕೊಬಿಡ್ಬೋದು. 5:30ಗೆ ಎದ್ದಿರ್ತೀನಿ. 5:30ಗೆ ಎದ್ದರೂ ನನ್ನ ಕೆಲಸ ಆಗಿರೋದಿಲ್ಲ. ಬರೀ ಅವರಿಗೆ ಊಟ ಮಾಡಿಸ್ಕೊಳೋದು, ಸ್ನಾನ ಮಾಡಿಸೋದು, ನನ್ನ ಮಗಳಿಗೆ ಸ್ಕೂಲಿಗೆ ಬಿಡೋದು, ಇದ್ದೇ ನನ್ನ ಟೈಮ್ ಸರಿ ಹೋಗಿಬಿಡುತ್ತೆ. ಸೊ ನಾವು ಅವಳಿಗೆ 10 ಗಂಟೆಗೆ ಕ್ಲಾಸ್ ಇರೋದ್ರಿಂದ ನಾನು 9:40ಕ್ಕೆ ಮನೆ ಬಿಡಬೇಕಾಗುತ್ತೆ. ಸೊ ಅಷ್ಟರೊಳಗೆ ನಾನು ಎಲ್ಲ ಅವಳಿಗೆ ಊಟ ಮಾಡಿಸಿ ಸ್ನಾನ ಮಾಡಿಸಿ ಇದ್ದೇ ಕೆಲಸ ಆಗೋಗಿರುತ್ತೆ ನನಗೆ. ಏನು ಮಾಡ್ಕೊಳಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಅವಳನ್ನು ಬಿಟ್ಟು ಬಂದು ನಿಧಾನಕ್ಕೆ ಕೆಲಸ ಮಾಡ್ಕೊತೀನಿ. ಫಸ್ಟ್ ಅವಳು ಸ್ಕೂಲ್ಗೆ ಹೊರಟೋಗ್ಲಿ ಅಂತೇಳಿ. ಇಲ್ಲಿ ಸ್ಟವೆಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಸೋಫಾ ಎಲ್ಲ ಒರೆಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸೋಫಾ ಕವರು, ಟಿ ವಿ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಧೂಳು ಜಾಸ್ತಿ ಇರೋದ್ರಿಂದ ಪ್ರತಿದಿನ ನಾನು ಒರೆಸ್ಕೊತಾನೇ ಇರಬೇಕು, ಇಲ್ಲಾಂದರೆ ತುಂಬ ಧೂಳು ನಮಗೆ. ಸೊ ಮೆಸ್ ಹಾಕಿದ್ದಾರೆ ನಮಗೆ, ಗ್ರಿಲ್ ಡೋರ್ಸ್ಗೆ ಮೆಸ್ ಹಾಕಿದರೂ ಕೂಡ ನಮಗೆ ಧೂಳು ತುಂಬ ಬರುತ್ತೆ. ಮೇಯ್ನ್ ರೋಡ್ ಇರೋದ್ರಿಂದ ಮನೆ ಮುಂದೆ ಧೂಳು ಜಾಸ್ತಿ ಇದೆ. ಸೊ ಅದಕ್ಕೆ ನಾನು ನೀಟಾಗಿ ಡೈಲಿ ಒರೆಸ್ಕೊತಾನೇ ಇರ್ತೀನಿ. ಧೂಳು ಮಕ್ಕಳಿರೋ ಕಾರಣ ಡಸ್ಟ್ ಅಲರ್ಜಿ ಆಗುತ್ತೆ ಅಂತ ಹೇಳ್ಬಿಟ್ಟು ಡೈಲಿ ಕ್ಲೀನ್ ಮಾಡ್ಕೊತಾನೇ ಇರ್ತೀನಿ ಇಲ್ಲಿ.
ನಮ್ಮ ಮನೆಯಲ್ಲಿ ಗೋಡೆಗಳು ನೋಡ್ತಾ ಇರ್ಬೋದು, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ನನ್ನ ಮಗಳಿಗೆ ಒಂದು ಪೆನ್ಸಿಲ್, ಒಂದು ಕಲರ್ ಪೆನ್ಸಿಲ್ ಸಿಕ್ಕೈತೆ ಅಂದರೆ ಮನೆ ಎಲ್ಲ ಬರ್ಕೊಂಬರ್ತಾಳೆ. ನಾನು ನನ್ನ ಹಸ್ಬೆಂಡ್ ಅದು ಎಷ್ಟು ಸರಿ ಒರೆಸ್ಕೊಂಬಿಟ್ಟಿದ್ದೀವೋ ಗೊತ್ತಿಲ್ಲ. ಸೊ ನಾವು ಬಿಟ್ಬಿಟ್ಟಿದ್ದೀವಿ, ಯಾಕಂದರೆ ಇನ್ನೇನು ಒಂದು 2 ಮಂತ್ಸಲ್ಲಿ ನಾವು ಪೇಂಟ್ ಮಾಡಿಸ್ಬೇಕಿತ್ತು. ಅದಕ್ಕೆ ಒರೆಸ್ಕೊಂಡಿಲ್ಲ. ಎಲ್ಲ ಹಾಗೇ ಇದ್ದಾವೆ ಗೋಡೆಗಳು. ಪೇಂಟ್ ಮಾಡಿಸ್ಬೇಕು. 3 ಇಯರ್ಸ್ ಆಗುತ್ತೆ ಪೇಂಟ್ ಮಾಡಿಸಿ. ನಮಗೆ ಇಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟವ್ರು ಮಾಡಿಸ್ಕೊಡ್ತಾರೆ. ಅವರು ಬಂದುಬಿಟ್ಟು 5 ಇಯರ್ಸ್ಗೊಂದು ಸರಿ ಮಾಡಿಸ್ಕೊಡ್ತಾರೆ. 5 ಇಯರ್ಸ್ ಆದರೆ ನಮ್ಮ ಮನೆ ನೋಡೋಕ್ಕಾಗೋದಿಲ್ಲ ನಮ್ಮ ಮಕ್ಳ ಹತ್ರ. ಸೊ ನಾವು 3 ಇಯರ್ಸ್ಗೊಂದು ಸರಿ ನಾವು ಪೇಂಟ್ ಮಾಡಿಸ್ಕೊತೀವಿ. ಒಂದು ಸರಿ ಅವ್ರು ಮಾಡೋದನ್ನು ನಾವು ಮಾಡಿಸ್ಕೊತೀವಿ. ಇಲ್ಲ ಒಂದೊಂದು ಸರಿ ನಾವು ಬೇಡ ಅಂತ ಹೇಳ್ತೀವಿ, ಯಾಕಂದರೆ ನಾವು ಪೇಂಟ್ ಮಾಡಿಸಿರ್ತೀವಲ್ಲ, ಸೊ ಮಾಡಿಸ್ಕೊಳ್ಳಲ್ಲ ನಾವು. ನೋಡಿ ಇಲ್ಲೆಲ್ಲ ಗ್ಲಾಸಸ್ ಎಲ್ಲ ಒರೆಸ್ಕೊತಾ ಇದ್ದೀನಿ ನೀಟಾಗಿ. ಡ್ರೆಸ್ಸಿಂಗ್ ಟೇಬಲ್ದು ಮತ್ತು ಬೀರುವಾಸ್ದು ಎಲ್ಲ ಒರೆಸ್ಕೊತಾ ಇದ್ದೆ. ನೋಡಿ ಧೂಳು ಜಾಸ್ತಿ ಇರೋದ್ರಿಂದ ಪ್ರತಿದಿನ ಒರೆಸ್ಕೊಳ್ಳೇಬೇಕಾಗುತ್ತೆ. ಸೊ ಎಲ್ಲ ಒರೆಸ್ಕೊಂಬಿಟ್ಟೆ ನಾನು. ಒರೆಸ್ಕೊಂಬಿಟ್ಟು ನೀಟಾಗಿ ಎಲ್ಲ ಒಂದು ಕಡೆಯಿಂದ ಕಸ ಗುಡಿಸ್ಕೊಬಂದ್ಬಿಡ್ತೀನಿ. ಮಕ್ಕಳು ಮಲಗಿದ್ರೆ ಕೆಲಸ ಏನೇ ಆಗಲಿ ನಿಧಾನಕ್ಕೆ ಮಾಡ್ಕೊಬೋದು. ಮಕ್ಕಳು ಎದ್ದಿದ್ರೆ ಕೆಲಸನೂ ಆಗೋದಿಲ್ಲ, ಬರೀ ಅವ್ರನ್ನ ಅಲ್ಲಿ ಕೂತ್ಕೊ ಇಲ್ಲಿ ಕೂತ್ಕೊ ಅನ್ನೋದೇ ಆಗುತ್ತೆ. ಸೊ ನಾನು ಅವ್ನು ಮಲಗಿದ್ದಾಗೆ ಕೆಲಸ ಮಾಡ್ಕೊಳೋದು. ಅವ್ನು ಎದ್ದಿದ್ದಾಗ ನಾನು ಸುಮ್ಮನೆ ಅವ್ನ ಜೊತೇಲಿ ಕೂತ್ಕೊಂಡ್ಬಿಟ್ಟಿರ್ತೀನಿ. ಅವ್ನು ಮಲ್ಕೊಂಡಾಗ ಕೆಲಸ ಮಾಡ್ಕೊತಾ ಇರ್ತೀನಿ ನಾನು. ಮಕ್ಕಳಿರೋ ಮನೆಯಲ್ಲಿ ಯಾವ ಥರ ಕೆಲಸ ಮಾಡ್ಕೋಬೇಕು ಅನ್ನೋದು ಟಿಪ್ಸ್ ಇದ್ದರೆ ನನಗೆ ಸ್ವಲ್ಪ ಹೇಳ್ಕೊಟ್ಬಿಡಿ ಫ್ರೆಂಡ್ಸ್. ಕೆಲಸ ಎಲ್ಲ ಮುಗೀತು. ಮಗ ಇನ್ನು ಮಲ್ಗೆ ಇದ್ದಾನೆ. ಸೊ ನಾನು ಸ್ವಲ್ಪ ಫೇಸ್ಗೆ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಸಾಜ್ ಮಾಡ್ಕೊಬೇಕು. ಸೊ ನಿಮಗೂ ತೋರಿಸ್ತೀನಿ ಬನ್ನಿ. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಫೇಸ್ ಮಸಾಜ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇದು 15 ಡೇಸ್ಗೊಂದು ಸರಿ ಮಾಡ್ಕೊತೀನಿ. ಸೊ ಇದು ಬಂದುಬಿಟ್ಟು ವಿಟಮಿನ್ ಇ ಕ್ಯಾಪ್ಸೂಲ್ಸ್. ನಿಮಗೆಲ್ಲ ಹೊರಗಡೆ ಶಾಪ್ಗಳಲ್ಲಿ ಸಿಕ್ಕುತ್ತೆ ನೋಡಿ, ವಿಟಮಿನ್ ಇ ಕ್ಯಾಪ್ಸೂಲ್ ಇದು. ಸೊ ನಾನು ಇದನ್ನು ಫೇಸ್ಗೆ ಮತ್ತು ಹೇರ್ಸ್ಗೆ ಎರಡಕ್ಕೂ ಬಳಸ್ತೀನಿ. ಇಲ್ಲಿ ಫೇಸ್ಗೆ ಬಳಸೋದು ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ. ಈ ಜೆಲ್ ಬರುತ್ತಲ್ಲ, ಅದು ಒಂದು ಟ್ಯಾಬ್ಲೆಟ್ ತೊಗೊಂಬಿಟ್ಟು ಸೊ ಅದನ್ನು ಸಿಸರಲ್ಲೆಲ್ಲ ಕಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಸಿಸರ್ ನಾವು ಏನೇನಕ್ಕೋ ಬಳಸಿರ್ತೀವಿ. ಸೊ ಸಿಸರ್ ಬಳಸಬೇಡಿ. ಒಂದು ಪಿನ್ ಸಿಗುತ್ತಲ್ಲ, ಸೇಫ್ಟಿ ಪಿನ್ ತೊಗೊಂಡ್ಬಿಟ್ಟು ಚುಚ್ಚಿಬಿಟ್ಟು ಅದನ್ನು ತಕ್ಕೊಂಡು ನೀಟಾಗಿ 2 ಕೈಗೂ ಫಸ್ಟ್ ಅಪ್ಲೈ ಮಾಡ್ಕೊಬಿಟ್ಟು ನೀಟಾಗಿ ಫೇಸ್ ಎಲ್ಲ ಅಪ್ಲೈ ಮಾಡ್ಕೊಂಬಿಟ್ಟು ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಈ ಥರ ನೋಡಿ, ನಾನು ತೋರಿಸ್ತಿದ್ದೀನಲ್ಲ, ಈ ಥರ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಫೇಸ್ಗೆ. ನೋಡಿ ಈ ಥರ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ಸರ್ಕಲ್ಸ್ ಏನೂ ಇರೋದಿಲ್ಲ. ಟ್ರೈ ಮಾಡಿ. 15 ಡೇಸ್ಗೊಂದು ಸರಿ ನಾನು ಬಳಸ್ತೀನಿ ನೋಡಿ. ಈ ಥರ 15 ಡೇಸ್ಗೆ ಆಗಿಲ್ಲ ಅಂದರೂ 1 ಮಂತ್ಗೆ ಒಂದು ಸರಿ ಆದ್ರೂ ಬಳಸಿ ಅಂತ ಹೇಳ್ತೀನಿ ನೋಡಿ. ಈ ಥರ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ನೋಡಿ ನಾನು ಫೇಸ್ ತೊಳ್ಕೊಂಬಂದಿದ್ದೀನಿ ನೋಡಿ, ಒರೆಸ್ಕೊತೀನಿ. ತುಂಬ ಕ್ಲಿಯರಾಗಿರುತ್ತೆ. ವಿಟಮಿನ್ ಇ ಕ್ಯಾಪ್ಸೂಲ್ಸಿಂದ ತುಂಬ ಬೆನಿಫಿಟ್ಸ್ ಇದೆ, ಹಚ್ಕೊಳ್ಳಿ. ನೋಡಿ ನನ್ನ ಫೇಸು ಎಷ್ಟು ಕ್ಲಿಯರಾಗಿ ಕಾಣ್ತಿದೆ ನೋಡಿ. ವಿಟಮಿನ್ ಇ ಕ್ಯಾಪ್ಸೂಲ್ಸಿಂದ ತುಂಬ ಬೆನಿಫಿಟ್ಸ್ ಇದೆ. ನಮಗೆ ಆ್ಯಕ್ನಿ ಇರುತ್ತಲ್ಲ ಫೇಸಸ್ಸಲ್ಲಿ, ಆ್ಯಕ್ನಿ ಸ್ಕಿನ್ ಇರೋರು ಮತ್ತು ಆಯಿಲ್ ಸ್ಕಿನ್ ಇರೋರಿಗೆ ಒಂದು ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು. ಸೊ ಟ್ರೈ ಮಾಡಿ ಒಂದು ಸರಿ, ರಿಸಲ್ಟ್ಸ್ ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡ್ತಿದ್ದೀರಲ್ಲ ನನ್ನ ಫೇಸ್ ಎಷ್ಟು ಕ್ಲಿಯರಾಗಿದೆ ಅಂತ ಹೇಳಿ. ನೋಡಿ ಅದು 100 ರೂಪೀಸ್ ಅನಿಸುತ್ತೆ. 86 ರೂಪೀಸ್ಗೆ 10 ಕ್ಯಾಪ್ಸೂಲ್ಸ್ ಬರ್ತವೆ. ನೀವು 10 ಟೈಮ್ಸ್ ಬಳಸ್ಬೋದು ಅದನ್ನು. ಸೊ ನಾನೇನು ನೈಟೆಲ್ಲ ಅದನ್ನು ಹಚ್ಕೊಳ್ಳಿ ಅಂತ ಹೇಳೋದಿಲ್ಲ. ನೈಟ್ ಬೇಕಾಗಿಲ್ಲ, ಒಂದು 1 ಅವರ್ ಹಚ್ಕೊಂಡ್ರೆ ಸಾಕದು. ಸೊ ನೈಟೆಲ್ಲ ಹಚ್ಕೊಳೋ ಅಂಥ ಕ್ಯಾಪ್ಸೂಲ್ಸ್ ಏನಲ್ಲ ಅದು. ಸೊ 1 ಅವರ್ ಹಚ್ಕೊಳ್ಳಿ ಸಾಕು. ನೋಡಿ ನಾನು 1 ಅವರ್ ಅಷ್ಟೇ ಹಚ್ಕೊಂಡಿರೋದು. ಸೊ ಬಳಸಿ. ವಿಟಮಿನ್ ಇ ಕ್ಯಾಪ್ಸೂಲ್ಸಿಂದ ಬೆನಿಫಿಟ್ಸ್ ತುಂಬ ಚೆನ್ನಾಗಿದೆ. ಸೊ ನಾವಿಲ್ಲಿ ಸಂಜೆ ಆಗೋಯ್ತು, ನನ್ನ ಹಸ್ಬೆಂಡ್ ಬಂದಿದ್ದ ತಕ್ಷಣ ಇಲ್ಲಿ ಊರಿಗೆ ಹೊರಟ್ವಿ ಕಾದ್ಲುವಣಿಗೆ. ಸೊ ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಸೊ ಇಲ್ಲಿ ನಮ್ಮ ಅಣ್ಣ ಮನೆಗೆ ಬಂದ್ವಿ. ನಾನು ನನ್ನ ಮಗ ಕೂತಿದ್ದೀವಿ. ನನ್ನ ಮಗಳು ನನ್ನ ಹಸ್ಬೆಂಡ್ ಆನೆ ನೋಡಿ ಬರ್ತೀವಿ ಅಂತ ಹೇಳಿ ಹೋದರು. ಸೊ ನಾವಿಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ. ತುಂಬ ಜನ ಇದ್ದರು, ಒಳಗಡೆ ಎಲ್ಲ ಹೋಗೋಕ್ಕಾಗಿಲ್ಲ ನಮಗೆ. ಸೊ ಹೊರಗಡೆಯಿಂದನೇ ನಮಸ್ಕಾರ ಮಾಡ್ಕೊಬಿಟ್ಟು ನಾನು ಹೊರಗಡೆನೇ ಪೂಜೆ ಮಾಡ್ಕೊಂಬಿಟ್ವಿ ನೋಡಿ. ಅಲ್ಲಿಂದನೇ ನೀವು ದೇವ್ರಿಗೆ ನಮಸ್ಕಾರ ಮಾಡ್ಕೊಬಿಡಿ.
ಅಲ್ಲಿಂದ ಬಂದುಬಿಟ್ವಿ. ಬಂದ ತಕ್ಷಣ ಇಲ್ಲಿ ನನ್ನ ಮಗ ನನ್ನ ಹಸ್ಬೆಂಡ್ ಊಟ ಮಾಡ್ತಾಯಿದ್ರೆ ಮೊಸರನ್ನ ತಿನ್ನೋಕ್ಕೆ ಯಾವ ಅವತಾರ ಮಾಡ್ಕೊಂಡ್ಬಿಟ್ಟಿದ್ದಾನೆ ನೋಡಿ. ಹಾಯ್ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದು ಊಟ ಎಲ್ಲ ಮುಗೀತು. ಸೊ ಈಗ ಕಾಫಿಗೆ ಇಟ್ಟಿದ್ದೀನಿ. ಇಲ್ಲಿ ಕಾಫಿಗೆ ಇಟ್ಟಿದ್ದೀನಿ. ನನ್ನ ಮಗ ಮಲಗಿದ್ದಾನೆ. ನನ್ನ ಮಗಳು ಇಲ್ಲಿ ಹೋಮ್ವರ್ಕ್ ಬರ್ಕೊತಾ ಇದ್ದಾಳೆ. ಈಗ ಬಂದಿದ್ದಲ್ಲ, ಊಟ ಮಾಡಿಬಿಟ್ಟು ಇಲ್ಲಿ ಹೋಮ್ವರ್ಕ್ ಬರಿತಾ ಇದ್ದಾಳೆ. ನಾನಿಲ್ಲಿ ಕಾಫಿಗೆ ಇಟ್ಟಿದ್ದೀನಿ. ಕಾಫಿ ಮಾಡಿ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಬಂದಿದ್ದಾರೆ. ಸೊ ಕಾಫಿ ಮಾಡ್ತಿದ್ದೀನಿ. ಕಾಫಿ ಮಾಡಿ ಕುಡಿದ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಪೇಷನ್ಸ್ ಇಲ್ಲ. ಸೊ ಈಗ ಬಂದು ಊಟ ಮಾಡಿದ್ದೀವಲ್ಲ, ಮಲ್ಕೋಬಿಡೋಣ ಅನ್ನಿಸ್ತಾಯಿತ್ತು. ತಲೆನೋವು ಬರ್ತಾಯಿತ್ತು ಸೌಂಡಿಗೆ. ಸೊ ಮಲ್ಕೊಬೇಕು, ಬಟ್ ಕ್ಲೀನ್ ಮಾಡಬೇಕು. ಬೆಳಗ್ಗೆ ಪೀಸ್ ಆಫ್ ಮೈಂಡ್ ಇರುತ್ತೆ. ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ರೆ ಸೊ ಎಲ್ಲ ಮೆಸ್ಸಿ ಆಗಿದೆ. ನೀಟಾಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಬೇಕು. ಸೊ ಮಾಡ್ಕೊತೀನಿ. ಮಾಡಾದಮೇಲೆ ಮಲ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ಫ್ರೆಂಡ್ಸ್, ಈಗ ಮಧ್ಯಾಹ್ನದ ಅಡುಗೆ ಮಾಡ್ಕೊಬೇಕು. ಸೊ ಮೊಟ್ಟೆ ಸಾಂಬಾರು ಮಾಡಿಟ್ಟಿದ್ದೀನಿ. ಮೂಲಂಗಿ ಚಟ್ನಿ ಮಾಡಿದ್ದೀನಿ. ಚಪಾತಿ ಮಾಡ್ಕೊಬೇಕು. ಸೊ ನನ್ನ ಮಗ ಕಾಟ ಕೊಡ್ತಾ ಇದ್ದಾನೆ. ನನಗೆ ಅಡುಗೆ ಮಾಡಿದೆ. ಚಪಾತಿ ಹಿಟ್ಟು ಕಲಸಿಡಬೇಕು. ಚಟ್ನಿ ಮತ್ತು ಸಾಂಬಾರು ರೆಡಿ ಮಾಡಿದ್ದೀನಿ. ಚಪಾತಿ ಹಿಟ್ಟು ಕಲಸಿ ಇವನಿಗೆ ಊಟ ಮಾಡಿಸ್ಬಿಟ್ಟು ಚಪಾತಿ ಬಸಿಬೇಕು. ನಾವು ಹಸ್ಬೆಂಡ್ 3:30ಗೆ ಊಟದಿಂದ ಬರ್ತಾರೆ. ಊಟ ಮಾಡಬೇಕು. ಸೊ ಮಾಡಬೇಕೀಗ. ಇವ್ನು ನನಗೆ ಅಡುಗೆ ಮಾಡೋಕ್ಕೂ ಬಿಡೋಲ್ಲ, ಕೆಲಸ ಮಾಡೋಕ್ಕೂ ಬಿಡೋದಿಲ್ಲ ಇವ್ನು ನನಗೆ. ಅಲ್ಲಮ್ಮ, ಹಾಂ, ಕೆಲಸ ಮಾಡೋಕ್ಕೆ ಬಿಡ್ತೀಯ ನನಗೆ? ಹಾಯ್ ಮಾಡೋದಕ್ಕೆ ಹಾಯ್ ಅನ್ ಹಾಯ್ ಅನ್ ನೋಡಿ. ಇದೇ ಒಂದು ಎತ್ಕೋ 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 ಅಂತ ಬರ್ತಾನೆ. ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ರಿ ಹಾಯ್ ಮಾಡೋದಿರ. ಹಾಯ್ ಅನ್ ಹಾಯ್. ಓಕೆ ಫ್ರೆಂಡ್ಸ್, ಈಗ ನಾ ಚಪಾತಿ ಮಾಡಬೇಕು. ಇವ್ನು ಊಟ ಮಾಡಿಸಿ ಮಲಗಿಸ್ಬಿಡ್ತೀನಿ. ಸೊ ಮಲ್ಕೊಂಡ್ಬಿಡ್ತಾನೆ ಇವನು. ಇವ್ನು ಮಲಗಿದ ತಕ್ಷಣ ನನ್ನ ಕೆಲಸ ಆಗುತ್ತೆ. ಮಲ್ಕೊತೀಯಾ? ಮಲ್ಕೊತೀಯಾ? ಬಾಯ್ ಮಾಡಲ್ಲ. ಬಾಯ್. ಬಾಯ್. ನಾನು ಬಚ್ಚಂತೀನಿ ನಾನು.